ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾವು ಶ್ರೀನಿವಾಸ್ ಅಂತ ತಮಿಳ್ನಾಡು ಹೊಸೂರಿಂದ ಮಾತಾಡ್ತಾ ಇದ್ದೀವಿ. 2-3 ದಿವಸದಿಂದ ಕೆಲವು ಸಮಸ್ಯೆಗಳು ನಡೀತಾನೆ ಇದ್ದಾವೆ. ಈಗೇನೆಂದರೆ ಕಾವೇರಿ ಪ್ರಾಬ್ಲಮ್ ನಡೀತಾ ಇದೆ. ಹಾಗಾಗಿ ಆ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡಬೇಕು? ಒಂದು ತಮಿಳ್ನಾಡು ಕಡೆಯಿಂದ ಗಲಾಟೆ ಮಾಡಿದ್ರೆ ಕರ್ನಾಟಕದಲ್ಲಿ ಗಲಾಟೆ ಮಾಡ್ತಾರೆ, ಕರ್ನಾಟಕದಲ್ಲಿ ಗಲಾಟೆ ಮಾಡಿದ್ರೆ ತಮಿಳ್ನಾಡು ಗಲಾಟೆ ಮಾಡ್ತಾರೆ. ಆದರೆ ಎಲ್ಲಿ ಗಲಾಟೆ ಇಲ್ಲ, ಬಿಡಬೇಕು ಅಂತ ಹೇಳಿದ್ದಾರೆ. CM to CM ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅವರು ಮಾತಾಡೋದು ನಿಜ. ಏನೋ ಈ ಒಂದು ಪ್ರಾಬ್ಲಮ್ ಅಂದರೆ ಸಾಲ್ವ್ ಆಗೇ ಆಗುತ್ತೆ, ಯಾವುದೋ ಒಂದು ರೀತಿ ಸಾಲ್ವ್ ಆಗುತ್ತೆ. ಬಟ್ ಏನಂದರೆ ಇಲ್ಲಿ ಜನನಾಯಕಂ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು, ನಡೀತಾ ಇತ್ತು. ತಮಿಳ್ನಾಡು ವಿಜಯ್ದು, ಅಂದರೆ ತಮಿಳ್ನಾಡು ವಿಜಯ್ CMದು ನಡೀತಾ ಇತ್ತು. ಇಲ್ಲಿ ಕರ್ನಾಟಕದಲ್ಲಿ ನೋಡಿ, ನಾನು ಕೇಳೋದು ಎರಡು ಪ್ರಶ್ನೆ. ಒಂದು, ಹೋರಾಟ ಮಾಡ್ತೀವನ್ನೋ ಹೆಸರಲ್ಲಿ ರಾಜಕೀಯ ಮಾಡೋದು ತುಂಬ ತಪ್ಪದು. ಒಂದು 4 ಜನ ಸೇರಿಕೊಂಡು, 4 ಇಲ್ಲ 5 ಜನ ಇರ್ಬೋದು ನೋಡಿ. ನಮ್ಮ ಕರ್ನಾಟಕದಲ್ಲಿ ಸುಮಾರು ಕೋಟ್ಯಾಂತರ ಜನ ಇದ್ದಾರೆ. ಆದರೆ ಯಾರು ಹೋರಾಟ ಮಾಡಿದ್ರೆ ಇವರೇ ಹೋರಾಟ ಮಾಡೋ ಥರ ಒಂದು ಉಸಿಲ್ ಅಂದರೆ ಏನೋ ಕೊಡೋದನ್ನು ತಗೊಂಡು ಜೋಬಲ್ಲಿ ಹಾಕ್ಕೊಂಡು ಹೋಗೋ ಥರ ಮಾತಾಡಿಕೊಂಡು, ನಾವು ಒಂದು ಚಿತ್ರ ತೆಗೆದು ಅದರ ಬಿಡುಗಡೆ ಮಾಡಿ ಅದನ್ನು ಒಂದು ಸ್ಟೇಜ್ ತಗೊಳ್ಳೋ ಎಷ್ಟು ಕಷ್ಟಪಡ್ತಾರೆ. ಅದೆಲ್ಲ ಮೀರಿ ಇವ್ರು ಹೋಗಿ ಬೆಳಗ್ಗೆ ಹೋಗಿ ಬ್ಯಾನೆಲ್ಲ ಕಿತ್ತಾಕಿ ಬೇಕಾಗಿಲ್ದಿರೋ ಕೆಲಸಗಳೆಲ್ಲ ಮಾಡಿ ಕೇಳಿದ್ರೆ ಇರೋದು 4 ಜನ. ನೀವೆಲ್ಲ ಬನ್ನಿ, ನಮ್ಮ ಹಿಂದೆಗಡೆ ಬನ್ನಿ ಅಂತ ಕೇಳ್ತಾರೆ. ಆದರೆ ನ್ಯಾಯ ಧರ್ಮ ಇದ್ದಿದ್ದಾನೆ ಬರ್ತಾರೆ. ನ್ಯಾಯ ಧರ್ಮ ಇಲ್ಲಾಂದರೆ ಹೆಂಗೆ ಬರ್ತಾರೆ? ಅದೇ ಸಮಯ ಇವಾಗ ನಮ್ಮಣ್ಣ ಶಿವಣ್ಣ ಇದ್ದಾರೆ, ಸುದೀಪ್ ಅವರು ಇದ್ದಾರೆ, ನಮ್ಮ ಉಪೇಂದ್ರ ಅವರು ಇದ್ದಾರೆ, ಎಲ್ಲ ನಮ್ಮ ನಟರು ಎಲ್ಲರೂ ಇದ್ದಾರೆ. ಆದರೆ ಎಲ್ಲರೂ ತಮಿಳಲ್ಲಿ ಮಾಡಿದ್ದಾರೆ. ತಮಿಳ್ ಭಾಷೆ ಅನ್ನೋದು ಮಾತ್ರನೇ ತಮಿಳ್ನಾಡು ಅನ್ನೋದು. ಆದರೆ ನಮ್ಮ ನಾಡು ತಮಿಳ್ನಾಡು ಎಲ್ಲ ಒಂದೇ. ಆದರೆ ನಮ್ಮ ಒಳಗಡೆ ಎಲ್ಲ ಒಂದೇ ಇರಬೇಕಾದ್ರೆ ಈ ಚಪ್ಪರ್ಗಳಿದ್ದಾರೆ. ಕೆಲವರು ಚಪ್ಪರ್ಗಳಿಂದ ಈ ದುರಂತ ನಡಿಬೋದು. ಅವರೆಲ್ಲ ಏನು ಮಾಡ್ತಾರೆ, ಈ ನಾಡಗ ಆ ನಾಡಗ ಸೆಂಟ್ರಲ್ ನುಗ್ಗಿ ಏನೋ ಒಂದು ಮಾಡಿ ಗಲಾಟೆ ಮಾಡೋ ಥರ ಮಾಡ್ತಾಯಿದ್ದಾರೆ. ಆದರೆ ನಿಜ ಹೇಳ್ತೀನಿ ನೋಡಿ, ನೀವು ಅವ್ರ ಕಂಟ್ರೋಲ್ ತೊಗೊಳ್ಳಿ. ಇಲ್ಲಾಂದರೆ ನಮ್ಮ ಬ್ಯಾನರ್ ಕಿತ್ತಾಕಿದ್ದಾರೆ ಅಂತ ಕೋಪ ನಮಗೇನೂ ಇಲ್ಲ. ಆದರೆ ದಯವಿಟ್ಟು ಹೇಳ್ತೀನಿ, ತಮಿಳ್ನಾಡಿಗೆ ನೀವು ಬರಬೇಡ್ರಿ. ತಮಿಳ್ ಚಿತ್ರದಲ್ಲಿ ನೀವು ಆ್ಯಕ್ಟ್ ಮಾಡಬೇಡ್ರಿ. ಯಾಕಂದರೆ ಇಂಥ ಚಪ್ಪರ್ ನನ್ನ ಮಕ್ಕಳು ಇರಬೇಕಾದ್ರೆ ಅವ್ರು ಹೇಳ್ತಾರೆ, ಯಾಕಯ್ಯ ನಿಮ್ಮ ಕನ್ನಡದಲ್ಲಿ ಮಾಡಿರೋ ಚಿತ್ರಗಳು ಎಷ್ಟೋ ತಮಿಳ್ನಾಡಲ್ಲಿ ರಿಲೀಸ್ ಮಾಡಲ್ವಾ, ತಮಿಳ್ನಾಡು ಓಡಲ್ಲ. ತಮಿಳ್ನಾಡು ನಮ್ಗೆ ಬೇಕಾಗಿಲ್ಲ. ನಮಗಿಲ್ಲಿ ನೋಡೋಂಗಿಲ್ಲ. ನಮ್ಮ ಕನ್ನಡದವರು ಕನ್ನಡ ಚಿತ್ರ ನೋಡ್ತಾರೆ ಅಂತ ಹೇಳ್ತಾರೆ. ಬಟ್ ಅದು ನಿಜಾನ? ಅದು ನೀವು ಸ್ವಲ್ಪ ದಯವಿಟ್ಟು ಮಾತಾಡಿ ಅದ್ರ ಬಗ್ಗೆ. ನಡೆಯೋದು ಸಹಜ, ಕಾವೇರಿ ಹೋರಾಟ ನಡೆಯೋದು ಸಹಜ. ಅದಕ್ಕಂತಂದ್ಬಿಟ್ಟು ಇವನೊಬ್ಬನು ಗುಲಾಮ, ಅದು ಎಲ್ಲರ ಹೋಗಲಿ ಅಂದರೆ ಅಪ್ಪು ಅಣ್ಣ ಅಲ್ಲಿ ಬ್ಯಾನಲ್ಲಿದ್ದಾರೆ. ಅದು ನೋಡಿದ್ರೆ ತುಳ್ಕೊಂಡು ಅವನೊಬ್ಬನು ಅವನ ಅಕ್ಕನ ಅವನ ಬೋಡಿ ಸುಳೆಯ ಮಗನು ಅದು ಕೂಡ ನೋಡಿದಿರ. ಇನ್ನೇನು ಕಿತ್ತಕ್ಕೆ ದಬಾಕಕ್ಕೆ ಹೋಗಿದ್ರ ನನ್ನ ಮಕ್ಕಳು. ಸ್ವಲ್ಪ ನೋಡಿ, ಕನ್ನಡ ಅನ್ನೋದು ಎಲ್ಲರಿಗೂ ಒಂದೇ. ತಮಿಳ್ನಾಡು ತಮಿಳ್ನಾಡೇ, ಕನ್ನಡ ನಾಡೇ. ಆದರೆ ಯಾರೇ ಇರ್ಬೋದು, ಯಾರಿಗೂ ನೋವು ಕೊಡಬಾರ್ದು, ಯಾರಿಗೂ ಸಂಚಲನೆ ಕೊಡಬಾರ್ದು. ನಾವೇನು ಮಾಡ್ತೀವಿ ಅಂತ ಕರೆಕ್ಟ್ ವಿಭಾಗದಲ್ಲಿ ತಿಳಿದಿರಬೇಕು. ಅದೇ ಸಮಯ ನಾವು ಮಾಡೋದು ತಪ್ಪಾ ಇಲ್ಲವಾ ಅಂತ ನಮ್ಗೆ ಗೊತ್ತಿರಬೇಕು. ನೀವು ಇವತ್ತೊಂದು ದಿವಸ ಇಲ್ಲಿ ಸ್ಟ್ರೈಕ್ ಮಾಡಿದ್ರೆ ನಾಳೆ ದಿವಸ ನಿನಗೆ ಆ ಕಡೆಯಿಂದ ಏನು ಬರುತ್ತೆ? ಒಂದು ಮಣ್ಣಾಗಲಿ ಕಲ್ಲಾಗಲಿ ಏನೋ ಒಂದು ಆ ಕಡೆಯಿಂದ ಈ ಕಡೆ ಬಂದ್ರೆ ನಿನಗೆ ಕೆಲಸ ಇರೋದು. ಇಲ್ಲ ನೀನೇನು ಮಾಡ್ತೀಯ? ನೀರಿಗೆ ನೀನು ಅಡ್ಡಾಕಿ ನಿಂತ್ಕೊಳ್ಳೋಕ್ಕಾಗುತ್ತಾ? ಕಾಲಿಗೆ ಅಡ್ಡಾಕ್ತೀಯ, ನಿಮ್ಮ ಅಮ್ಮನ ಕರ್ಕೊಂಬಂದು ಅಡ್ಡಾಕ್ತೀಯ? ಆಗತ್ತಾ? ಮೇಕೆದಾಟು ಅಣೆ ಕಟ್ಟಿದ್ರೆ ಲಾಸ್ ಆಗೋದು ತಮಿಳ್ನಾಡಿಗಲ್ಲ,
ಕರ್ನಾಟಕಕ್ಕೆ ಲಾಸ್ ಆಗೋದು. ಅದು ಕಟ್ಟಕ್ಕೆ ಆಗೋದು ಇಲ್ಲ, ಕಟ್ಟಕ್ಕೆ ಬಿಡೋದು ಇಲ್ಲ. ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಅದು ತೀರ್ಮಾನ ಆಗಿರೋದು, ಎಲ್ಲ ನಡೀತಾ ಇದೆ. ದಯವಿಟ್ಟು ಹೇಳ್ತೀನಿ, ನಮ್ಮ ಆರ್ಟಿಸ್ಟ್ಗಳು ನನ್ನ ಮುಖ ಎಲ್ಲರೂ ನೋಡಿರ್ತಾರೆ, ಕೆಲವು ಚಿತ್ರದಲ್ಲಿ ನಾನು ಮಾಡಿದ್ದೀನಿ. ಹಾಗಾಗಿ ಇಂಥ ಚಪ್ಪರಗಳನ್ನೆಲ್ಲ ನೀವು ಕಂಟ್ರೋಲ್ಗೆ ತೊಗೊಂಬಂದು, ನಿಜ ಏನಿದೆಯೋ ಅದು ಯಾರಿಗೂ ಬೇಡ ಅಂದರೆ ಬೇಡ, ಬೇಕಾಗಿಲ್ಲ, ಆ ಥರ ನೀವು ಕಂಟ್ರೋಲ್ ಮಾಡಿದರೆ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ತಮಿಳ್ ಬೇಡ, ಇಲ್ಲಿ ಕನ್ನಡ ಬೇಡ. ಕರ್ನಾಟಕದಲ್ಲಿ ಅರ್ಧ ಜನ ತಮಿಳ್ಸ್ ಇದ್ದಾರೆ, ತಮಿಳ್ನಾಡಲ್ಲಿ ಅರ್ಧ ಜನ ಕನ್ನಡಿಗರಿದ್ದಾರೆ. ಎಲ್ಲನೂ ನಾವು ಒಂದೇ ನಾಡು ಅಂತ ನಾವು ಬದುಕ್ತಾ ಇದ್ದೀವಿ. ಇಂಥ ಚಪ್ಪರ ಸೂಳೆ ಮಕ್ಕಳಿಂದ, ಇಂಥ ನನ್ನ ಮಕ್ಕಳಿಂದ ಈ ನಾಡು ಆ ನಾಡು ನಾವು ಕಿತ್ತಾಡ್ಕೊಂಡು ಸಾಯೋ ಪರಿಸ್ಥಿತಿ ಬರ್ತಾಯಿದೆ. ಆ ಥರ ಆಗಮಿಕ್ಕ ಬಿಡೋದು ಬೇಡ. ನಮ್ಮ ನೋಡಿ, ಬಾವುಟ ಮೇಲ್ಗಡೆ ತೂಕಿದ್ರೆ ನಮ್ಮ ಕರ್ನಾಟಕ ಹೈಟಲ್ಲಿ ಇರುತ್ತೆ, ತಮಿಳ್ನಾಡು ಕೆಳಗಡೆ ಇರುತ್ತೆ. ಆದರೆ ಕೆಳಗಡೆ ಇದ್ರೂ ನಮ್ಮ ಬಾವುಟ ನೋಡಿ ಅವರು ಸೆಲ್ಯೂಟ್ ಹೊಡಿತಾರೆ. ಆದರೆ ಇಂಥ ಚಪ್ಪರಗಳಿರೋವರೆಗೂ ಆ ಥರ ಯಾವುದು ಒಂದೇ ನಾಡು, ಒಂದೇ ಕುಲ, ಒಂದೇ ದೈವ ಅನ್ನೋದು ಇರೋದಿಲ್ಲ. ಇವರೇನು ಮಾಡ್ತಾರೆ, 10 ರೂಪಾಯಿ ಉಸುಲ್ಗೋಸ್ಕರ ಅರ್ಧ ಊರನ್ನೇ ಅಳಿಸೋ ನನ್ನ ಮಕ್ಕಳು. ಇವ್ರು ಹೇಳ್ತಾನೆ ಕಡೇ ಮಾತು, ತಮಿಳ್ನಾಡು ಬೇಕುಪ್ ಸುಳ ಮಕ್ಕಳು, ಲೋಪರ್ ನನ್ನ ಮಕ್ಕಳು ಅಂತಾನೆ. ನಮ್ಮನ್ನ ಅಕ್ಕೆಯ, ನಿನ್ನ ಹೆಂಡ್ರನ್ನ ಅಕ್ಕೆ, ಯಾವನು ಹೇಳ್ದ ಅವ್ನು ಹೆಂಡ್ರನ್ನ ಅಕ್ಕೆಯ, ಅವನ ಅಕ್ಕನ ಅಕ್ಕೆ, ನಿನ್ನ ಹೊಸೂರಿಗೆ ಬಂದ್ಬಿಟ್ಟು ನಿಮ್ಮಮ್ಮನ ತುಲ್ನ ಅಕ್ಕೆಯ, ರಿಟರ್ನ್ ಬಂದ್ಬಿಡು ಅವನಮ್ಮನ ನಿನ್ನ ಪೀಸ್ ಮಾಡಿ ಅಲ್ಲೇ ಹಾಕಿಲ್ಲ ಅಂದರೆ ಕೇಳೋ ಸೂಳೆ ಮಗನೇ, ನಿನ್ನ ಹೆಂಡ್ರನ್ನ ಕೇಯ. ಇದು ನಾನು ಕನ್ನಡ ಭಾಷೆಯಲ್ಲಿ ಮಾತಾಡ್ತಾ ಇರೋದು, ತಮಿಳ್ನಾಡು ಅಲ್ಲ. ತಮಿಳ್ನಾಡಿಗೆ ಮಾತಾಡಬೇಕಾದ್ರೆ ಅದು ಬೇರೆ ಇದೆ, ಆ ಥರ ನಾನು ಮಾತಾಡ್ತಾ ಇಲ್ಲ. ಇದೆಲ್ಲ ಜನತೆ ತಿಳ್ಕೊಂಡು ನೀವೇನು ನಿರ್ಧಾರ ಕೊಟ್ಟರು ನಾವು ಸಂತೋಷದಿಂದ ನಾವು ತೊಗೊತೀವಿ. ನಮಗಷ್ಟು ಆಕ್ರೋಶ ಇದೆ. ನಮ್ಮ ನಾಡು ಯಾವತ್ತೂ ಈ ಥರ ಈ ಕಡೆ ಬೇರೆ ಆ ಕಡೆ ಬೇರೆ ಅಂತ ಬದುಕಿದ್ದಿಲ್ಲ. ಎಷ್ಟೋ ಸಮಸ್ಯೆಗಳು ಬರ್ತವೆ ಹೋಗ್ತವೆ. ಆದರೆ ಇಂಥ 10 ಪೈಸಕ್ಕೆ ಬೇರೆ ಅವನು ಇವತ್ತು ತಗೊಂಡೋಗಿ ಅವ್ನು ಬಟ್ಟೆ ಬೀಜ ಹಾಕಿದ್ರೆ ನಾಳೆ ಬಟ್ಟೆ ಒಗಿಯಲ್ಲ ಅವ್ನು ಹೆಂಡ್ರು ಅಂತ ಕೆಕ್ಕರು ಸುಗಿತಾಳೆ. ಯಾಕಂದರೆ ಯಾರನ್ನ ಭಿಕ್ಷೆ ಹಾಕಿದ್ರೆ ಒಂದು ಹೋಯ್ತು, ಇಲ್ಲ ಏನು ಅವನು ವಾಟ್ ಆಫ್ ಇನ್ಕಮ್ ದೇರ್ ಬ್ಲಡಿ ಸ್ಟುಪಿಡ್ ಶಿವಕುಮಾರ್ ಬ್ಲಡಿ ನಾನ್ಸೆನ್ಸ್ ಫೆಲೋ.